ದೈವಾರಾಧಕರು ನಿನ್ನೆ ಕಾಂತಾರ ಚಿತ್ರತಂಡದ ವಿರುದ್ಧ ದೈವದ ಮೆಟ್ಟಿಲನ್ನು ಏರಿರುವಂಥದ್ದು. ದೈವವೇ ಎಲ್ಲವನ್ನೂ ನೋಡ್ಕೊಬೇಕು ಅನ್ನುವಂತಹ ಮೊರೆ ಹೋಗಿದ್ರು. ದೈವವೂ ಕೂಡ ಅಭಯವನ್ನು ಕೊಟ್ಟಿದೆ. ಬಟ್ ಇಲ್ಲಿ ಎರಡು ಆ್ಯಂಗಲ್ನಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ಒಂದು, ದೈವಾರಾಧನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂತಾರದಲ್ಲಿ ತೋರಿಸಿರುವಂತಹ ವಿಚಾರ. ಮತ್ತೊಂದು ಕಡೆ ಕಂಡ ಕಡೆಗಳಲ್ಲೆಲ್ಲ ದೈವ ಮೈಮೇಲೆ ಬಂದ ರೀತಿಯಲ್ಲಿ ವರ್ತಿಸುವಂತಹ ರೀತಿ. ಇವೆರಡೂ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ. ನಮ್ಮ ಜೊತೆಗೆ ಅತಿಥಿಗಳು ಕೂಡ ಇದ್ದರು. ಬನ್ನಂಜೆ ಬಾಬು ಸರ್, ನಾನು ನಿಮ್ಮ ಜೊತೆಗೆ ಮಾತನಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ದೆ, ಈ ಸಾಕಷ್ಟು ದೇವರುಗಳ ಸಿನಿಮಾಗಳು ಬಂದಿದೆ. ಅದು ಶ್ರೀ ಮಂಜುನಾಥ ಸ್ವಾಮಿಯ ದೇವರ ಸಿನಿಮಾ ಆಗಿರಬಹುದು, ಅಥವಾ ಗುರು ರಾಘವೇಂದ್ರ ಸ್ವಾಮಿಯ ಸಿನಿಮಾಗಳು ಕೂಡ ಬಂದಿದೆ. ಬಟ್ ಕಾಂತಾರದಲ್ಲಿ ದೈವವನ್ನು ತೋರಿಸಿದ್ದಕ್ಕೆ ದೊಡ್ಡ ಮಟ್ಟದ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ಯಕ್ಷಗಾನದಲ್ಲಿ ದೈವದ ವಿಚಾರ ಬಳಕೆ ಆಗಿದ್ದಕ್ಕೆ ದೊಡ್ಡ ಮಟ್ಟದ ಆಕ್ಷೇಪ ವ್ಯಕ್ತಪಡಲಾಗುತ್ತೆ. ದೈವಕ್ಕೂ ದೇವರಿಗೂ ವ್ಯತ್ಯಾಸ ಇದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ಬಹುದಾ ಅಂತ ಹೇಳಿ. ಹೌದು, ದೇವರು ತುಂಬ ಸಂಯಮದ ವ್ಯಕ್ತಿತ್ವ ಉಳ್ಳವರು. ದೇವರು, ದೈವಗಳು ಹಾಗಲ್ಲ. ನಿನ್ನನ್ನು ಕೊಂದು ಕಳೀತೇನೆ ಅಂತ ಹೇಳಿದರೆ ಇಷ್ಟು ದಿನದ ಒಳಗೆ ಕೊಂದೇ ಕಳೆಯುವಂತಹ ರೀತಿ ನಮಗೆ ಎಲ್ಲ ಅನುಭವ ಉಂಟು ಬಹಳ ಮೊದಲು. ಆದ್ದರಿಂದ ದೈವಗಳ ವಿಚಾರವಾಗಿ ನಾವು ಕಮೆಂಟ್ಸ್ ಕೊಡುವಾಗ, ದೈವಗಳ ವಿಚಾರವಾಗಿ ಮಾತಾಡುವಾಗ ದೇವರಿಗೆ ಸರಿಯಾಗಿ ನಾವು ಕಂಪೇರ್ ಮಾಡಲಿಕ್ಕೆ ಆಗುವುದಿಲ್ಲ. ದೇವರು ಸಂಯಮ ಮೂರ್ತಿ. ದೇವರು ಯಾರಿಗೂ ತೊಂದರೆ ಕೊಡುವುದಿಲ್ಲ, ಅನ್ಯಾಯ ಮಾಡುವುದಿಲ್ಲ, ಉಪದ್ರ ಕೊಡುವುದಿಲ್ಲ. ಅವರನ್ನು ನಿಗ್ರಹಾನುಗ್ರಹ ಶಕ್ತಿಯಲ್ಲಿ ತೂಕ ಮಾಡಲಿಕ್ಕೆ ಆಗುವುದಿಲ್ಲ. ದೈವಗಳದ್ದು ಸ್ವಲ್ಪ ಅದು ವಿಚಾರವೇ ಬೇರೆ. ಈಗ ಒಂದು ಪ್ರಶ್ನೆ, ದೈವಾರಾಧನೆಯ ಬಗ್ಗೆ ತುಳುನಾಡಿನಲ್ಲಷ್ಟೇ ಸೀಮಿತವಾಗಿದ್ದಂತಹ ಈ ವಿಚಾರ ಆಚರಣೆ ಇಡೀ ಜಗತ್ತಿಗೆ ತಿಳಿಸಿದ್ದು ಈ ಸಿನಿಮಾದ ಮುಖಾಂತರ ಸರಿ ಅಂತೀರಾ, ತಪ್ಪು ಅಂತೀರಾ? ಒಂದು ದೃಷ್ಟಿಯಲ್ಲಿ ಸರಿ ಅಂತ ಹೇಳ್ಬೋದು. ಆದರೆ ರಿಷಬ್ ಶೆಟ್ಟಿಯವರು ಅಥವಾ ಅವರಿಗೊಂದು ಅಡ್ವೈಸರಿ ಗ್ರೂಪ್ ಏನು ಉಂಟು, ಅವರು ಈ ವಿಚಾರದಲ್ಲಿ ಮುಂದುವರಿಯುವ ಮೊದಲು ಕೂಲಂಕುಷವಾಗಿ ಇದರ ಆಗು ಬಾಗು ಅಂದರೆ ಒಳಿತು ಕೆಡುಕು, ಒಳ್ಳೆಯದು ಕೆಟ್ಟದು ಎಲ್ಲವನ್ನೂ ಸ್ವಲ್ಪ ವಿಮರ್ಶನೆ ಮಾಡಿ ಮುಂದೆ ಇಂಥ ತೊಂದರೆಗಳು ಬರ್ಬೋದಂತ ಆಲೋಚನೆ ಮಾಡಿ ಕಾರ್ಯಪ್ರವೃತ್ತ ಆಗಿದ್ರೆ ಒಳ್ಳೆಯದಿತ್ತು ಅಂತ. ಬನ್ನಂಜೆ ಬಾಬು ಸರ್, ನೀವು ಕಾಂತಾರ ಸಿನಿಮಾವನ್ನು ನೋಡಿದ್ರಾ? ಇಲ್ಲ ಸರ್. ಓಕೆ, ಕಾಂತಾರ ಇಲ್ಲ. ಕಾಂತಾರ ಮೊದಲು ಬಂದಂತಹ ಕಾಂತಾರ ಸಿನಿಮಾ, ಅದನ್ನ ಸರ್ ಮಾತಾಡ್ಬೋದು ಸರ್? ಒಂದ್ ನಿಮಿಷ ವೆಂಕಟನಾಥ್, ಬಂದೆ ನಿಮ್ಮ ಹತ್ರ ಬರ್ತೀನಿ. ಒಂದೇ ಅಲ್ವಾ? ಕಾಂತಾರ 2 ಭಾಗ ಬಂದಿದೆ. 2 ಭಾಗದಲ್ಲಿ ಕೆಲವು ಅಂಶಗಳು ಈಗ ವಿವಾದಕ್ಕೆ ಕಾರಣವಾಗ್ತಾ ಇದೆ. ಆ ವಿವಾದ ಸೃಷ್ಟಿ ಆಗ್ತಾ ಇರುವಂತಹ ವಿಚಾರಕ್ಕೆ ಏನ್ ಹೇಳ್ತೀರಿ ಅಂತ. ನಾನು ಯಾವುದನ್ನು ನೋಡ್ಲಿಲ್ಲ. ನೀವು ಇಲ್ಲಿ ನನ್ನನ್ನು ಈ ಮಂಟಪಕ್ಕೆ ಕರೆದ್ರಿಂದ ನನ್ನ ಅಭಿಪ್ರಾಯ ಮಂಡನೆ ಮಾಡ್ತಾ ಇದ್ದೇನೆ ಅಷ್ಟೇ. ರೈಟ್. ಸರಿ, ನೀವು ಮಾತನಾಡ್ತಿರೋದು ಬನ್ನಂಜೆ ಬಾಬು ಅವರೇ. ಸರಿ ವೆಂಕಟನಾಥ್, ನೀವೇನೋ ಹೇಳಬೇಕು ಅಂದ್ರೆ ಮಾತಾಡಿ. ಈಗ ಸರ್, ನಾನು ಬೇಕಂತ ಆ ಥರ ಮಾಡಿಲ್ಲ ಸರ್. ಮೂವಿ ನೋಡಾದ್ಮೇಲೆ ನಂಗೆ ಆ ಥರ ವೈಬ್ರೇಷನ್ ಆಯ್ತು ಸರ್. 2 ದಿನದ ಹಿಂದೆ ಗಂಗಮ್ಮ ಜಾತ್ರೆ ವೇಷ ಹಾಕಿದ್ದೆ ಸರ್ ನಮ್ಮ ಏರಿಯಾದಲ್ಲೇ ನವರಾತ್ರ ಉತ್ಸವಗಳಿಗೆ. ಹಲೋ, ಮಾತಾಡಿ, ಕೇಳಿಸ್ತಾ ಇದೆ. ನೀವು ಯಾಕೆ ಮಧ್ಯದಲ್ಲಿ ನಿಲ್ಲಿಸ್ತೀರಾ? ಮಾತಾಡಿ. ಗಂಗಮ್ಮ ಜಾತ್ರೆದು ವೇಷ ಹಾಕಿದ್ದೆ ಸರ್. 2 ದಿನ ಉಪವಾಸದಿಂದ ನಾನು ಮಾಡಿರೋದು. ಅದಾದ್ಮೇಲೆ ಕಾಂತಾರ ಮೂವಿಗೆ ಹೋಗಿದ್ದು ನಾನು. ಬೆಳಗ್ಗೆ 5 ಗಂಟೆಗೆ ಮನೇಲಿ ಪೂಜೆ ಮಾಡಿಬಿಟ್ಟು ಮೂವಿ ಸಕ್ಸಸ್ ಆಗಬೇಕಂತ ನಾನು ಹೋಗಿದ್ದು. ಅದು ಬಟ್ಟೆ ಗಿಟ್ಟೆ ಎಲ್ಲ ಸೇಮ್ ರಿಷಬ್ ಸರ್ ಆ ಥರ ಹಾಕಿದ್ರು, ಸೇಮ್ ಅದೇ ಥರನೇ ನಾನು ಹಾಕ್ಕೊಂಡು ಹೋಗಿದ್ದು ಸರ್. ಅದೆಲ್ಲ ಮುಗಿದಾದ್ಮೇಲೆ ಅಲ್ಲಿ ಪೂಜೆ ಮಾಡಿಬಿಟ್ಟೆ ಮನೆ ಥಿಯೇಟ್ರ್ ಒಳಗಡೆ ಹೋಗಿರೋದು ಸರ್ ನಾನು. ಮತ್ತೆ ಅದೆಲ್ಲ ಫಿಲಮ್ ಎಲ್ಲ ಮುಗಿಸ್ಕೊಂಡು ಬಂದು ಆಚೆ ಕಡೆ ಬರುವಾಗ ನಾನು ಚೆನ್ನಾಗಿ ನಕ್ಕೊಂಡೇ ಬರ್ತಾಯಿದ್ದೆ ಸರ್. ಆಚೆ ಕಡೆ ಬರುವಾಗ ಏನಾಯ್ತು ಅಂದರೆ ಬಾಡಿ ತುಂಬ ವೈಬ್ರೇಟ್ ಆಗೋದು ಸ್ಟಾರ್ಟ್ ಆಯಿತು. ನಾನು ನನ್ನದ್ರಲ್ಲಿ ಇಲ್ಲ ಸರ್. ಅಲ್ಲಿ ಚೊಪ್ಲಿ ಎಲ್ಲ ಬಿಚ್ಚಿದ್ದೀನಿ, ಫೋನ್ ಎಲ್ಲ ಕೆಳಗಡೆ ಹಾಕ್ಬಿಟ್ಟಿದ್ದೀನಿ. ಅಲ್ಲಿ ನಿಮಗೆ ಪಶ್ಚಾತ್ತಾಪ ಆಗಿದೆ, ಕ್ಷಮೆ ಕೇಳಿದಿರಾ, ಎಲ್ಲ ಫೈನ್ ಸರ್. ಮಹಾಪರಾಧ ಅಲ್ಲ ಅದು. ಹೌದು ಸರ್. ಆಗ್ಲಿ. ಯಾಕೆ ಅಂತಂದ್ರೆ ಆ ಸಂದರ್ಭಗಳಲ್ಲಿ ಹಾಗಾಗತ್ತೆ. ಯಾವುದೋ ಒಂದು ಪಾತ್ರದಿಂದ ಪ್ರೇರಣೆಗೊಂಡಿರ್ತಕ್ಕಂಥದ್ದನ್ನು ನಾವು ಹಿಂದೆನೂ ನೋಡಿದೀವಿ. ಬೇರೆ ಸಿನಿಮಾಗಳಲ್ಲಿ ಪ್ರೇರಣೆಗೊಂಡಿರ್ತಕ್ಕಂಥದ್ದನ್ನ ಅದು ಒಳ್ಳೆ ರೀತಿನಲ್ಲಿ, ಕೆಟ್ಟ ರೀತಿನಲ್ಲಿ, ಎಲ್ಲಾ ರೀತಿನಲ್ಲೂ ನೋಡಿದೀವಿ. ಹಾಗಾಗಿ ನೀವು ವಿಪರೀತ ಪಶ್ಚಾತ್ತಾಪ ಪಡೋದು ಅಥವಾ ನೋ ಪ್ರಾಬ್ಲಮ್ ಸರ್. ನಾನು ಆದ್ರೂ ಮೂವಿ ತುಂಬಾ ಚೆನ್ನಾಗೈತೆ, ಎಲ್ಲರೂ ಬಂದು ನೋಡ್ಬೇಕಂತಾನೆ ಹೇಳಿದ್ದೀನಿ ಸರ್. ನಾನು ಮೂವಿ ಚೆನ್ನಾಗಿಲ್ಲ, ಯಾರು ಬರಬೇಡಿ ಅಂತ ಹೇಳಿಲ್ಲ. ನಾನು ಮೂವಿ ತುಂಬಾ ಚೆನ್ನಾಗೈತೆ. ರಿಷಬ್ ಶೆಟ್ಟಿ ಸರ್ಗೆ ಜೈ ಅಂದಿದ್ದೀನಿ, ನಮಸ್ಕಾರ ಮಾಡಿದ್ದೀನಿ, ಎಲ್ಲ ಮಾಡಿದ್ದೀನಿ ಸರ್. ಮೂವಿ ತುಂಬಾ ಚೆನ್ನಾಗೈತೆ ಅಂತಾನೆ ಹೇಳಿದ್ದೀನಿ. ಆ ಟೈಮಲ್ಲಿ ಏನಾಯ್ತು ಅಂತ ನಂಗೆ ಗೊತ್ತಾಗ್ಲಿಲ್ಲ ಸರ್. ಅದು ಎಲ್ಲರೂ ವಿಡಿಯೋ ತಗೊಂಡು ಆ ಹುಡುಗಿನ್ಗೆ ಅಲ್ಲಿ ಏನಾಯ್ತು ಅಂತ ಯಾರು ಕೇಳಲಿಲ್ಲ ಸರ್. ಸುಮ್ಮನೆ ನೋಡ್ತಾವ್ರೆ ಎಲ್ಲರೂ, ಯಾರು ಏನು ಮಾಡಿಲ್ಲ ಸರ್. ನಾನು ಆ ಥರ ಮಾಡ್ತಾ ಇರ್ಲಿಲ್ಲ ಸರ್. ಖಂಡಿತ. ಓಕೆ, ನಿಮ್ಮಿಂದ ಅಪಚಾರವಾಗಿದೆ ಅಂತ ಇದ್ರೂ ಕೂಡ
ದೈವ ನಿಮ್ಮನ್ನ ಕ್ಷಮಿಸುತ್ತೆ ಅಂತಕ್ಕಂಥ ಹೌದು ನಂಬಿಕೆ ಸರ್, ನನಗಿದೆ. ತುಂಬಾ ಜನ ಬೈದವ್ರೆ, ಏನೇನೋ ಮಾಡ್ತಾರೆ ಸರ್. ಇಟ್ಸ್ ಓಕೆ ಥ್ಯಾಂಕ್ ಯು ಬೈಯೋದಾಗ್ಲಿ, ವೆಂಕಟನಾಥ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ ಧನ್ಯವಾದ. ಬನಂಜೆ ಬಾಬು ಅಮೀನ್ ಅವರೇ ತಮಗೂ ಕೂಡ ಧನ್ಯವಾದ. ಸೊ ಒಟ್ಟಾರೆ ಕಾಂತಾರ ಸಿನಿಮಾದಲ್ಲಿ ಎದಿರ್ತಕ್ಕಂಥ ಕೆಲವೊಂದು ಅಪಸ್ವರಗಳು, ಸಿನಿಮಾದವ್ರು ಕೊಟ್ಟಿರ್ತಕ್ಕಂಥ ಸ್ಪಷ್ಟನೆ, ದೈವದ ಮಾತುಗಳು, ಇವೆಲ್ಲವೂ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಇದರ ಪರಿಣಾಮ ಏನು ಅಂತಕ್ಕಂಥದ್ದನ್ನು.